ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಲಾಗ್ನ ಸ್ಟಾರ್ಟ್ ಮಾಡಿದ್ನು. ಬರೀ ಇದು ಶುಕ್ರವಾರ ಮತ್ತು ಶನಿವಾರದ ಲಾಗ್ ಐತೆ ನೋಡ್ರಿ. 2 ದಿವಸ ಹೆಂಗಿತ್ತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ನಮ್ಮ ವಿಡಿಯೋ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಶುಕ್ರವಾರ ಬೆಳಗ್ಗೆ ತನೋದ್ರೆ ನಾಷ್ಟಕ್ಕೆ ಅವಲಕ್ಕಿ ಮಾಡಿವ ನೋಡ್ರಿ. ನಾನು ಬಟ್ಟೆ ತೊಳೆದು ಬಾತ್ರೂಮ್ ಎಲ್ಲ ತೊಳೆದು ಬರೋಟಿಗೆ ಅವಲಕ್ಕಿ ಮಾಡಿ ಅವ್ರ ಪಪ್ಪಾಗೂ ಹಾಕಿ ಕೊಟ್ಟಿದ್ಲು. ನಾನು ಹಾಕೋಬೇಕಂತ ಪ್ಲೇಟ್ ತೊಗೊಳಕಂತೀನಿ ನೋಡ್ರಿ. ಅಡುಗೆ ಮನೆಗೆ ಬಂದ ತಕ್ಷಣ ಭಯಂಕರ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಸ್ವಲ್ಪ ಇರುವಿ ಆಗ್ಯಾವ ಅಂತೇಳಿ ಎಲ್ಲ ಕಡೆ ಇರುವಿ ಪೌಡ್ರ್ ಹಾಕಿಬಿಟ್ಟಾವ, ಅವಲಕ್ಕಿ ಒಳಗೆ ಹಾಕಿಬಿಟ್ಟಿವ. ಮತ್ತು ನಮ್ನ ಏನಾರ ಮಾಡಿಬಿಟ್ಟು ಅಂತ ಭಯಕತ್ತಿದ್ದೆ ರೀ. ಒಂಚೂರು ಹಾಕಿಬಿಟ್ರೆ ಹೋಗ್ಬಿಡ್ತಾವೆ, ಆದರೆ ಫುಲ್ ಎಲ್ಲ ಕಡೆ ತುಂಬಿಸ್ಬಿಟ್ಟಾವು. ಹಾಗಾದ್ರೆ ಯಾವ ರೀತಿ ಹಾಕ್ಯಾಳು, ಇಡೀ ಮನೆಯೆಲ್ಲ ಈ ರೀತಿ ಪೌಡ್ರ್ ಹಾಕಿಬಿಟ್ಟವು. ನಾನು ಜಳಕಕ್ಕೆ ಹೋಗಿಂತ ಮುಂಚೆನೇ ಫಸ್ಟಿಗೆ ಗ್ಯಾಸ್ ಸ್ಟವ್ ಎಲ್ಲ ಮತ್ತು ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟೆಲ್ಲ ಸ್ವಚ್ಛ ಮಾಡಿನೇ ಹೋಗಿದ್ದೆ. ಬರೋಕ್ಕೆ ಈ ರೀತಿ ಆಗಿಬಿಟ್ಟೈತೆ ನೋಡ್ರಿ. ಒಂದು ಕೆಲಸ ಹೇಳಿಬಿಟ್ರೆ 100 ಕೆಲಸ ನಾವು ಹಿಂದೆ ಮಾಡಬೇಕಾಗುತ್ತಾ. ಅದಕ್ಕೆ ಒಂದು ಸಲ ಹೇಳಬಾರ್ದಂತ ಅನಿಸುತ್ತಾ. ಹಂಗೆ ಬಿಟ್ಟರೆ ಮತ್ತು ಹಂಗೆ ಬಿಡೋದನ್ನ ಆಗುತ್ತಾ. ಅವ್ರಿಗೇನು ಮಾಡ್ಬೇಕನ್ನೋ ಇಂಟ್ರೆಸ್ಟು ಬರೋಂಗಿಲ್ಲ ರೀ. ಹಾಗಾಗಿ ನಾನು ಅರ್ಬಿ ತೊಳೆದು ಎಲ್ಲ ಜಳಕ ಮಾಡಿ ಬರೋಟ್ಟಿಗೆ ಅವಲಕ್ಕಿ ಮಾಡಿಬಿಡಮ್ಮ ಅಂತಂದಿದ್ದೆ. ಹಾಗಾಗಿ ಅವಲಕ್ಕಿನೂ ಮಾಡಿದ್ಲು. ಬೆಳಿಗ್ಗೆ ಒಂದು ಕೆಲಸ ಮಾಡಿಬಿಟ್ರೆ ನಮಗೂ ಹೆಲ್ಪ್ ಆಗುತ್ತಲ್ರಿ. ಎಲ್ಲ ಕೆಲಸ ನಾವೇ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅಂದರೆ ಕಾಲೇಜ್ ಇದ್ದಾಗ ಏನು ಮಾಡೋಕ್ಕಾಗಂಗಿಲ್ಲ, ಮಾಡಬೇಕಾಗುತ್ತೆ. ಈಗಂತೂ ಕಾಲೇಜ್ ಇಲ್ಲ. ನಾನು ಅರ್ಬಿ ತೊಳೆದು ಬರೋಟಿಗೆ ನಾಷ್ಟಕ್ಕೆ ರೆಡಿ ಮಾಡಿದ್ಲು. ಅವ್ರ ಪಪ್ಪಾಗೂ ಹಾಕಿ ಕೊಟ್ಟಿದ್ದು. ನಾನು ಪ್ಲೇಟ್ನ ಹಾಕ್ಕೊಂಡ್ಬಿಟ್ಟು ನಾಷ್ಟ ಮಾಡಕ್ಕಂತೀನಿ ನೋಡ್ರಿ. ಅವರು ಇನ್ನೂ ಲೇಟ್ ಮಾಡ್ತಾರೆ. ತನು ಇದ್ರೆ ಅದು ಬ್ಯಾಳಿನ ಬಿಸಿ ಮಾಡ್ಕೊಳಕತ್ತಾಳು. ಅಂದರೆ ಈಗ ಅವಲಕ್ಕಿ ಇವಲ್ಲ ಅಂತ ನಿನ್ನೆ ಮಾಡಿದ್ದು ದಾಲ್ ತಡ್ಕ ಮತ್ತು ಜೀರಾ ರೈಸ್ ಇತ್ತ ಅದನ್ನೇ ತಿಂತೀನಿ ಮಮ್ಮಿ ಅಂತಂದಿದ್ಲು. ನಮಗಷ್ಟು ಅವಲಕ್ಕಿ ಮಾಡಿ ಕೊಟ್ಲು. ಇವತ್ತಂತೂ ಯಾವುದೂ ವಿಡಿಯೋ ಮಾಡೋಕ್ಕೆ ಹೋಗೇ ಇಲ್ಲ ರೀ. ಅಂದರೆ ಸ್ವಲ್ಪ ಇದು ಎಡಿಟಿಂಗ್ ಕೆಲಸ ಜಾಸ್ತಿ ಇತ್ತು, ನಿನ್ನೆ ಮಾಡೋಕ್ಕಾಗಿತ್ತಿಲ್ಲಲ್ಲ ರೀ. ಹಾಗಾಗಿ ಬೆಳಗ್ಗೆ ಅವಲಕ್ಕಿ ತಿಂದ್ಬಿಟ್ಟು ಮಧ್ಯಾಹ್ನ ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದೆ. ಊಟ ಮಾಡಾಕತ್ತಿದ್ದೆ. ಬಿಕ್ ಹತ್ಬಿಡಾಕ ಅಂದರೆ ನಂಗೆ ಸ್ವಲ್ಪ ಖಾರ ಫಸ್ಟಿಗೆ ಹತ್ಬಿಡ್ತಂದ್ರೆ ಬಿಕ್ ಹತ್ತಾಕ ಸ್ಟಾರ್ಟ್ ಆಗುತ್ತೆ ರೀ. ನೀರು ಕುಡಿಯೋ ಮಟ್ಟ ಅದು ಕಮ್ಮಿನೇ ಆಗಂಗಿಲ್ಲ. ತನು ಇದ್ರೆ ನೀರು ತಂದು ಕೊಟ್ಲು. ನೀರು ಕುಡಿದ್ಬಿಟ್ಟು ಮತ್ತೆ ಊಟ ಮಾಡೋದು ನೋಡ್ರಿ. ಅಂದರೆ ಬಿಕ್ ಹತ್ತಿದಾಗ ನೀರು ಕುಡಿಲೇಬೇಕು, ಇಲ್ಲಾಂದ್ರೆ ಮತ್ತೆ ತಲೆಗೆ ಏರ್ಬಿಡುತ್ತೆ ರೀ ಅದು. ಹಂಗೆ ಊಟ ಮಾಡೋಕ್ಕೆ ಹೋಗಬಾರ್ದು. ಇವತ್ತು ನಾನು ರೇಷನ್ ಅಕ್ಕಿಯಿಂದ ಸಾಫ್ಟಾಗಿ ತಟ್ಟೆ ಇಡ್ಲಿ ಯಾವ ರೀತಿ ಮಾಡೋದಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಫಸ್ಟ್ ಒಂದು ಸಲ ಮಾಡ್ಕೊಂಡಿದ್ದೀನಿ ರೀ. ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದರು, ಅಕ್ಕ ಪೂರ್ತಿ ರೆಸಿಪಿನ ಶೇರ್ ಮಾಡ್ಕೊರಿ ಒಂದೇ ಇಡೋದ್ರೊಳಗೆ ಅಂತೇಳಿ. ಹಂಗಾಗಿ ಇವತ್ತು ಶೇರ್ ಮಾಡ್ಕೊಳಕ್ಕಂತೀನಿ ನೋಡ್ರಿ. ನಾಳೆ ಇಡ್ಲಿ ಮಾಡ್ಬೇಕಂದ್ರೆ ಇವತ್ತನ್ನು ಅಕ್ಕಿ ನೆನೆಸಕ್ಕೆ ಹಾಕಬೇಕಲ್ಲ. ಹಾಗಾಗಿ ನಾನಿಲ್ಲಿ ಒಂದು 3 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿನಿ ನೋಡ್ರಿ. ಅಂದರೆ ಸೊಸೈಟಿ ಒಳಗೆ ಕೊಡ್ತಾರಲ್ಲ, ಅಂದರೆ ನಮ್ಮ ಕಡೆ ನಾವು ರೇಷನ್ ಅಕ್ಕಿ ಅಂತೀವಿ. ಹಾಗಾಗಿ ಅವನ ಅಕ್ಕಿ ತೊಗೊಂಡಿದ್ದು. ಇಡ್ಲಿ ಅಕ್ಕಿ ಬಳಸ್ಬಿಟ್ರು ನಡೀತೈತಿ ನಮ್ಮ ಕಡೆ. ಮತ್ತು ಇವಂತೂ ಎಲ್ಲರ ಮನೆಯೊಳಗೆ ಎದ್ದೇ ಇರ್ತಾವ್ರಿ. ಈ ರೀತಿ ಅಕ್ಕಿ ಬಳಸ್ಬಿಟ್ಟು ಅನ್ನ ಮಾಡಿಕೊಟ್ಟಾಗ ಯಾರೂ ಇಷ್ಟಪಟ್ಟು ತಿನ್ನಂಗಿಲ್ಲ. ಸ್ವಲ್ಪ ಅದು ಜಿಗಟ್ ಥರ ಆಗುತ್ತೆ. ಅದಕ್ಕಾಗಿ ಇಡ್ಲಿ ದೋಸೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. 3 ಗ್ಲಾಸಷ್ಟು ಅಕ್ಕಿ ಹಾಕಿದ್ದೀನಿ, ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ರೀ. ಮತ್ತು ಒಂದು 1/4 ಬಟ್ಲಷ್ಟು ಅಂದರೆ 1/4 ಗ್ಲಾಸಷ್ಟು ಅಂದರೆ ಒಂದರೊಳಗೆ 4 ಭಾಗದಷ್ಟು ಸಾಬುದಾನಿ ಹಾಕಿದ್ದೀನಿ. 1 ಚಮಚದಷ್ಟು ಮೆಂತ್ಯನ ಬಳಸ್ಬೇಕು ರೀ. ಸ್ವಲ್ಪ ನೀವು ಕಮ್ಮಿ ಆದ್ರೂ ಹಾಕ್ಬೋದು. ನಾನಿಲ್ಲಿ 1 ಚಮಚದಷ್ಟು ಮೆಂತ್ಯ ಹಾಕಿದ್ದೀನಿ. ಹಾಕಿಬಿಟ್ಟು ಒಂದು 4-5 ಸಲ ಸ್ವಚ್ಛಗೆ ತೊಳ್ಕೊಬೇಕು ರೀ. ಜಾಸ್ತಿ ಡಸ್ಟ್ ಇರ್ತಾವೆ ಇವು. ಅಂದರೆ ನಾರ್ಮಲಿ ಇಡ್ಲಿ ಅಕ್ಕಿ ಆದರೆ ಅಷ್ಟೊಂದೇನು ಹೊಲಸಿರೋಂಗಿಲ್ಲ. 1 ಸಲ ಅಥವಾ 2 ಸಲ ತೊಳ್ಕೊಂಬಿಟ್ರೆ ಆಗುತ್ತೆ. ಆದರೆ ರೇಷನ್ ಒಳಗೆ ಕೊಟ್ಟಿದ್ದು ಅಕ್ಕಿ ಜಾಸ್ತಿ ಡಸ್ಟ್ ಇರ್ತಾವೆ. ಹಾಗಾಗಿ ಒಂದು 3-4 ಸಲ ಸ್ವಚ್ಛಗೆ ತೊಳ್ಕೊಬೇಕು ರೀ. ನಾನು ಸಿಂಟ್ಯಾಕ್ಸ್ ನೀರಿಂದ ಒಂದು 3 ಸಲ ತೊಳೆದ್ಬಿಟ್ಟು ಮತ್ತೆ ಕುಡಿಯೋ ನೀರು ಹಾಕಿ ತೊಳೆದು ಮತ್ತಷ್ಟು ನೀರು ಹಾಕಿ ಈ ರೀತಿ ಮುಚ್ಚಿಬಿಟ್ಟು ಒಂದು 5-6 ತಾಸು ನೆನೆಸಿಟ್ರೆ ಸಾಕಾಗುತ್ತೆ ರೀ. ಅಂದರೆ 5-6 ತಾಸು ನೆನೆಯಬೇಕವು. ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಇವತ್ತು ಜಲ್ದಿನೇ ಅರ್ಬಿ ಒಣಗ್ಯಾವ ನೋಡ್ರಿ. ಬಿಸಿಲು ಬಿದ್ದಿತ್ತಲ್ಲ, ಹಾಗಾಗಿ ಈಗ 4-5 ದಿವಸ ಆಯಿತು ಅರ್ಬಿನೇ ಸರಿಯಾಗಿ ಒಣಗಲಾಗಿದ್ದು. ಫೈನಲಿ ಇವತ್ತು ಬಿಸಿಲು ಬಿದ್ದಿತ್ತು, ಜಲ್ದಿನೇ ಅರ್ಬಿ ಒಣಗಿದ್ದು ರೀ. 5 ಗಂಟೆ ಆಗಕ್ಕೆ ಬಂದಿತ್ತು. ಹಾಗಾಗಿ ತಂದುಬಿಟ್ಟು ಮಚ್ಚಿಟ್ರಾಯ್ತು. ಗಾಳಿ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ರೀ, ಹಾರ್ಕೊಂಡೂ ಹೋಗ್ಬಿಡ್ತಾವೆ. ಹಾಗಾಗಿ ತಂದುಬಿಟ್ಟು ಮಚ್ಚಿಡಾಕಂತೀನಿ ನೋಡ್ರಿ. ತನು ಇದ್ರೆ ಹೊಟ್ಟೆ ನೋಸ್ತೈತೆ ಅಂತ ಮನ್ಕೊಂಡ್ಬಿಟ್ಟಿದ್ಲು. ಒಂದೊಂದ್ಸಲ ಪೀರಿಯಡ್ಸ್ ಟೈಮ್ದಾಗ ರೀ ಹೊಟ್ಟೆ ನೋವು ಬರ್ತಾ ಇರ್ತೈತಿ ಹೆಣ್ಮಕ್ಳಿಗೆ. ಅಂದರೆ ಜಾಸ್ತಿ ಮಸಾಲೆಗಳು ತಿಂದಾಗ ಹಿಂದಿನ ದಿವಸ ಆ ರೀತಿ ಆಗ್ತಾ ಇರ್ತೈತಿ. ಒಂದು ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ರೀ. ನಾನು ಅರ್ಬಿ ಮಚ್ಚಿಟ್ಬಿಟ್ಟು ತನಗೆ ಕಷಾಯ ಮಾಡಿಕೊಡ್ಬೇಕಂತ ಅಂದ್ಕೊಳಕಂತೀನಿ ನೋಡ್ರಿ. ಈಗ ಅರ್ಬಿ ಎಲ್ಲ ಮಚ್ಚಿಟ್ಬಿಟ್ಟು ಈ ಕಡೆ ಕಷಾಯ ಮಾಡೋಕ್ಕೆ ಇಡಾಕಂತೀನಿ ನೋಡ್ರಿ. ಕಷಾಯ ಅಂದ್ರೇನು, ದಾಲ್ಚಿನ್ನಿನ ನೀರೊಳಗೆ ಹಾಕಿಬಿಟ್ಟು ಕುದಿಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಬೇಕಂದ್ರೆ ಹಾಕ್ಕೊಂಡು ಕುಡಿಯೋದ್ರಿ. ಸ್ವಲ್ಪ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಜಾಸ್ತಿ ನೋವು ಇದ್ದರೆ ಒಂದು 3-4 ದಿವಸ ಕುಡಿಬೇಕು. ಸ್ವಲ್ಪ ನೋವು ಇದ್ದರೆ 1 ದಿವಸ 2 ದಿವಸ ಕುಡಿದ್ರೆ ಸ್ವಲ್ಪ ಕಮ್ಮಿ ಅನಿಸುತ್ತೆ.
ಈಗ ಅದನ್ನೇ ರೆಡಿ ಮಾಡೋಕೆ ಇಟ್ಟಿದ್ದೀನಿ. ಒಂದು ಗ್ಲಾಸಷ್ಟು ನೀರು ಮತ್ತು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ದಾಲ್ಚಿನ್ನಿ ಪುಡಿ ರೀ. ಅಂದರೆ ನನ್ನ ಕಡೆ ಪುಡಿ ಇತ್ತಂತ ನಾನು ಪುಡಿನೇ ಬಳಸಿದ್ದೀನಿ. ಇದ್ದಿದ್ದಿಲ್ಲ ಅಂದ್ರೆ ಅದನ್ನ ಕುಟ್ಟಿ ಪುಡಿ ಮಾಡಿ ಕುದಿಸ್ಕೋಬೇಕು ಒಂದು 2-3 ನಿಮಿಷ ರೀ ಚಲೋ ಹೊತ್ನಾಗೆ. ಹುಣಸೆ ಹಣ್ಣು ಮೊನ್ನೆ ತಂದಿದ್ದು ಅಂದ್ರೆ ರವಿವಾರ ದಿವಸ ತಂದಿದ್ದಿತ್ತು. ಅದನ್ನ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ ರೀ. ಅಂದರೆ ತರಂದ ಸ್ವಲ್ಪ ಅದು ಹಸಿ ಥರ ಇತ್ತು ಮತ್ತು ಅಷ್ಟೊಂದೇನು ಸರಿ ಇದ್ದಿತ್ತಿಲ್ಲ, ನನಗೆ ಬೇಕಾಗಿತ್ತು ಅಂಥೇಳಿ ತಂದಿದ್ದೀನಿ ರೀ. ಇದು ಸ್ವಚ್ಛ ತೊಳೆದ್ಬಿಟ್ಟನೆ ಯೂಸ್ ಮಾಡಬೇಕು. ಅಂದ್ರೆ ಮಳೆ ಒಳಗೆ ಸ್ವಲ್ಪ ಅದು ಹಸಿ ಆಗಿರ್ತೈತಲ್ಲ, ಹಾಗಾಗಿ ಬಿಸಿಲಿಗೆ ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಟ್ಟು ಒಣಗಿಸಿ ಆಮೇಲೆ ಡಬ್ಬಿಗೆ ಹಾಕಿ ಇಟ್ಕೊಂಡ್ರಾಯ್ತು. ಹಾಳಾಗಂಗಿಲ್ಲ ರೀ. ನಾವು ಹಂಗೆ ಇಟ್ಬಿಟ್ರೆ ಅದು ಹಾಳಾಗ್ತೈತಿ. ಅದನ್ನೊಂದು ಕೆಲಸ ಮುಗಿಸ್ದೆ ನೋಡಿರಿ. ಈ ಕಡೆ ಅದು ದಾಲ್ಚಿನ್ನಿ ಕಷಾಯನೂ ರೆಡಿ ಆಗಿತ್ತು. ಒಂದು ಸ್ವಲ್ಪ ಬೆಲ್ಲ ಹಾಕಿ ತನೂ ಅಂತೇಳಿ ಬೆಲ್ಲ ಹಾಕಂತೀನಿ ನೋಡಿರಿ. ಹಂಗೆ ಕೊಟ್ಬಿಟ್ರೆ ಕುಡಿಯೋಂಗಿಲ್ಲ. ನಾನಿದ್ರೆ ಹಂಗೆ ಕುಡಿತೀನಿ, ನಂಗೆ ಬೆಲ್ಲ ಹಾಕೋದೇನು ಅವಶ್ಯಕತೆ ಇರೋಂಗಿಲ್ಲ ರೀ. ಯಾಕಂದ್ರೆ ದಾಲ್ಚಿನ್ನಿ ಸ್ವಲ್ಪ ಸ್ವೀಟಾಗಿರುತ್ತಲ್ಲ, ಅದು ಚಲೋ ಅನ್ಸುತ್ತೆ ರೀ. ಇದಕ್ಕೆ ಬೇಕಂದ್ರೆ ಸ್ವಲ್ಪ ಅಜ್ವೇನೂ ಹಾಕ್ಬೋದು. ತನಗೆ ಇಷ್ಟ ಆಗಲ್ಲ ಅಂತ ನಾನು ಹಾಕಕ್ಕೆ ಹೋಗಿಲ್ಲ ರೀ. ತನಗೂ ಅದು ಕಷಾಯ ರೆಡಿ ಮಾಡಿ ಕೊಟ್ಬಿಟ್ಟು ಬೆಳಿಗ್ಗೆ ಅಂದ್ರೆ ಸ್ವಲ್ಪ ಕಾಳೆಲ್ಲ ಬಿಸಿಲಿಗೆ ಇಟ್ಟಿದ್ದೆ ಅಂದರೆ ಬುರ್ಬುರಿ ಆಗಿಬಿಟ್ಟಿದ್ದು ರೀ. ಹಂಗೆ ಇಟ್ಬಿಟ್ರೆ ಅವು ಒಂದು ತಿಂಗಳ ಒಳಗಡೆ ಎಲ್ಲ ಹಾಳಾಗ್ಬಿಡ್ತಾರೆ. ಹೋದ ತಿಂಗಳ ತಂದಿದ್ದು ಹಂಗೆ ಇಟ್ಬಿಟ್ರೆ ಹಾಳಾಗ್ತಾವಂತ ಸ್ವಲ್ಪ ಬಿಸಿಲಿಗೆ ಇಟ್ಟು ಅದನ್ನ ಕೇರಿ ಸ್ವಲ್ಪ ಪೌಡ್ರ್ ಹಚ್ಚಿಟ್ಬಿಟ್ರೆ ಆಯಿತು. ಎಷ್ಟು ದಿವಸ ಇಟ್ರೂ ಹಾಳಾಗಂಗಿಲ್ಲ ರೀ. ತಂದು ಕೂಡಲೇ ಇದೇ ಕೆಲಸ ಮಾಡಬೇಕಿತ್ತು, ಮಾಡೋಕೆ ಆಗಿತ್ತಿಲ್ಲ ರೀ. ಹೆಸರೊಳಗಾಗಲಿ ಮುಕ್ನಿ ಒಳಗಾಗಲಿ ಆಗಿತ್ತಿಲ್ಲ ರೀ. ಅಂದರೆ ಅಲಸಂದಿ ಇದ್ವಲ್ಲ ಅದ್ರೊಳಗೆ ಬುರ್ಬುರಿ ಅಂತ ಹಾಕ್ತಾರೆ, ಹಾರ್ತಾವು. ಒಂದ್ರೊಳಗೆ ಆಗಿಬಿಟ್ರೆ ಇಡೀ ಮನೆಯೊಳಗೆ ಎಷ್ಟೆಲ್ಲ ಕಾಳದವಲ್ಲ ಎಲ್ಲ ಅದಕ್ಕೂ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಹಾಗಾಗಿ ಈ ರೀತಿ ಒಂದು ಪೌಡ್ರ್ ಸಿಗುತ್ತೆ ರೀ, ಬೊರಾಕ್ಸ್ ಅಂತೇಳಿ. ಮತ್ತು ನಾವು ಅದನ್ನ ತೊಳೆದ್ಬಿಟ್ಟನೆ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಒಂದು ಸ್ವಲ್ಪ ಒಂದು 1/4 ಚಮಚದಷ್ಟು ಅದು ಬೊರಾಕ್ಸ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಇಟ್ರಾಯ್ತು. ನೀವು 1 ವರ್ಷಕ್ಕೆ 2 ವರ್ಷ ಇಟ್ರೂ ಹಾಳಾಗಂಗಿಲ್ಲ ರೀ. ನಾನು ಎಲ್ಲದಕ್ಕೂ ಹಚ್ಚಿ ಇಡ್ತೀನಿ, ಹಾಗಾಗಿ ಭಾಳ ದಿವಸ ತನಕ ಬಾಳಿಕೆನೂ ಬರ್ತಾವೆ, ಹಾಳಾಗಂಗಿಲ್ಲ ರೀ. ಬುರುಬುರಿ ಆಗಿಬಿಟ್ರೆ ಅಂತೂ ಅದ್ರೊಳಗೆ ಏನೂ ಇರೋಂಗಿಲ್ಲ ರೀ, ಎಲ್ಲ ತಿಂದ್ಬಿಟ್ಟು ಖಾಲಿ ಮಾಡಿಬಿಡ್ತಾವೆ. ಹಾಗಾಗಿ ಇದೇ ರೀತಿ ಮಾಡೋದು ನೋಡಿರಿ. ಎಲ್ಲದಕ್ಕೂ ಪೌಡ್ರ್ ಹಚ್ಚಿ ಡಬ್ಬಿಗೆ ಹಾಕಿ ಎತ್ತಿಟ್ಬಿಟ್ಟು ಈಗಿದ್ರೆ ಊಟನೂ ಎಲ್ಲ ಮುಗಿಸಿ ಸಂಜೆ ಮುಂದಾಗ ಅಕ್ಕಿ ರುಬ್ಬಾಕಂತೀನಿ ನೋಡಿರಿ. ಇಡ್ಲಿ ಮಾಡೋಕ್ಕೆ ಹಾಕಿದ್ದೆ ಅಲ್ರಿ, ಅದನ್ನೇ ರುಬ್ಬಿಟ್ಬಿಟ್ರಾಯ್ತಂತೆ ರುಬ್ಬಾಕ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಎಲ್ಲನೂ ಒಂದು 5-6 ತಾಸು ನೆನೆದಿದ್ದ. ಅದಕ್ಕೆ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಅನ್ನ ಅಥವಾ ಅವಲಕ್ಕಿನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ. ಅಂದರೆ ನೀವು ಅನ್ನ ಇದ್ದಿದ್ದಿಲ್ಲ ಅಂದ್ರೆ ಅವಲಕ್ಕಿ ಹಾಕ್ಬೋದು, ಅನ್ನ ಇದ್ರೆ ಅನ್ನನೇ ಹಾಕಿದ್ರೆ ನಡೀತೈತ್ರಿ. ನಾನು ಅನ್ನ ಇದ್ದಾಗ ಅನ್ನ ಹಾಕ್ತೀನಿ, ಇಲ್ಲಾಂದ್ರೆ ಅನ್ನ ಮಾಡಿತ್ತಿಲ್ಲ ಅಂದ್ರೆ ಮತ್ತು ಅಕಸ್ಮಾತ್ ಇದ್ದಿತ್ತಿಲ್ಲ ಅಂದ್ರೆ ಒಂದು ಅರ್ಧ ಅಥವಾ 3/4 ಗ್ಲಾಸಷ್ಟು ಅವಲಕ್ಕಿನ ತೊಳೆದು ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ರುಬ್ಬಂದಾಗ ಮಿಕ್ಸ್ ಮಾಡ್ಕೊತೀನಿ ರೀ. ಈ ರೀತಿ ಇಡ್ಲಿ ಮಾಡಿದಾಗ ಭಾಳ ಸಾಫ್ಟಾಗಿ ಮಲ್ಲಿಗೆ ಹೂವಿನ ಥರ ಬರ್ತಾವೆ ರೀ. ಎಷ್ಟೇ ತಿಂದು ಬಿಟ್ರೂ ಬೇಸರ ಅಂತ ಅನ್ಸಂಗಿಲ್ಲ. ಖಂಡಿತ ಒಂದು ಸಲ ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವೆ. ಅಂದರೆ ನಮ್ಮ ಕಡೆ ಎಲ್ಲರೂ ಜಾಸ್ತಿ ಅಕ್ಕಿ ಇಡ್ಲಿ ಮಾಡೋಕ್ಕೆ ಹೋಗಂಗಿಲ್ಲ, ಅಂದರೆ ಸರಿಯಾಗಿ ಬರೋಂಗಿಲ್ಲ ಅಂತಾರು. ಈ ರೀತಿ ನೀವು ಖಂಡಿತ ಟ್ರೈ ಮಾಡಿದಾಗ ಚಲೋತ್ನಾಗ ಬರ್ತಾವೆ. ಈ ರೀತಿ ನೈಸಾಗೆ ರುಬ್ಕೋಬೇಕ್ರಿ, ಯಾವುದೇ ತರಿಯಾಗಿ ಇರಬಾರ್ದು ಅದು ಹಿಟ್ಟು. ನೀವು ಎಷ್ಟು ನೈಸಾಗಿ ರುಬ್ಕೊತಿರಲ್ಲ ಇಡ್ಲಿ ಅಷ್ಟು ಸಾಫ್ಟಾಗಿ ಬರ್ತಾವೆ. ನಾನು ಭಾಳ ದಿವಸದಿಂದ ಮಾಡ್ತೀನಿ ರೀ. ನನ್ನ ಮಕ್ಕಳಿಗೆ ಈ ರೀತಿ ಇಡ್ಲಿ ಇಷ್ಟ ಆಗಂಗಿಲ್ಲ, ಅವರಿಗೆ ಅಕ್ಕಿ ರವೆ ಇಡ್ಲಿ ಇಷ್ಟ ಆಗ್ತವೆ. ನನಗೆ ಮಾತ್ರ ಈ ರೀತಿ ತಟ್ಟೆ ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವೆ. ಅದನ್ನೇ ಈಗ ನೆಕ್ಸ್ಟ್ ಟೈಮ್ನೂ ಅಷ್ಟೇ ರೀ, ಅರ್ಧ ಚಮಚದಷ್ಟು ಅನ್ನ ಮತ್ತು ಅದು ಅಕ್ಕಿ ನೆನೆಸಿಟ್ಟಿದ್ದು ಹಾಕಿಬಿಟ್ಟು ರುಬ್ಕೊತೀನಿ ರೀ. ಒಟ್ಟಿನಲ್ಲಿ ನಾನು 1.5 ಚಮಚದಷ್ಟು ಅನ್ನನ ಬಳಸಿದ್ದು. ಈಗೆಲ್ಲನೂ ಇದೇ ರೀತಿ ರುಬ್ಕೊಂಡ್ಬಿಟ್ಟು ಬೊಗೋಣಿಗೆ ಹಾಕಿಬಿಡ್ಬೇಕು ನೋಡಿರಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಟಾಗ ಅದು ಜಲ್ದಿ ಅಂದರೆ ಬೆಳಗ್ಗೆ ಹೊತ್ತಿಗೆ ಉಬ್ಬಿ ಬರುತ್ತೆ. ಯಾಕಂದರೆ ಈಗ ಮಳೆ ಮತ್ತು ಥಂಡಿ ಐತಲ್ಲ, ಬ್ಯಾಸ್ಗ್ಯಾಗಂತೂ ಉಪ್ಪೇನು ಮಿಕ್ಸ್ ಮಾಡೋದು ಬೇಕಾಗಿಲ್ಲ. ಆದರೆ ಈ ಟೈಮ್ದಾಗ ಥಂಡಿ ಇದ್ದಾಗ ಮಳೆ ಇದ್ದಾಗ ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಚಲೋತ್ನಾಗೆ ಈ ರೀತಿ ಕೈಲೆಲ್ಲ 1-2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಅದು ಹಿಟ್ಟನ್ನು ಉಬ್ಬಿ ಬರುತ್ತೆ. ಎಲ್ಲರದು ಅದೇ ಒಂದು ಪ್ರಾಬ್ಲಮ್, ಮಳೆಗಾಲದಾಗ ಮತ್ತು ಥಂಡಿ ಒಳಗೆ ಹಿಟ್ಟು ಉಬ್ಬಂಗಿಲ್ಲ ಅಂತಾರೋ. ನೀವು ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ಉಬ್ಬಲ್ಲ ಅಂತ ಗೊತ್ತಾದಾಗ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿಟ್ಟಾಗ ಬೆಳಿಗ್ಗೆ ಹೊತ್ತಿಗೆ ಚಲೋತ್ನಾಗೆ ಉಬ್ಬುತ್ತೆ ನೋಡಿರಿ. ಅಂದರೆ ಏನು ಅಂತಾರೆ, ಹುದುಗ್ ಬರ್ತೈತೆ ಅಂತಿರಲ್ಲ ನೀವು, ನಮ್ಮ ಕಡೆ ನಾವು ಉಬ್ಬುದು ಅಂತೀವಿ. ಅದನ್ನ ರೆಡಿ ಆಯ್ತು ನೋಡಿರಿ. ಎಲ್ಲ ಉಪ್ಪು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಟಿದ್ದೀನಿ. ಬೆಳಗ್ಗೆ ಹೊತ್ತಿಗೆ ಸಾಫ್ಟಾಗಿ ಇಡ್ಲಿ ಮಾಡ್ಕೋಬೋದು.
ಈಗಿದ್ರೆ ನಾನು ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಬಾಂಡೆ ತೊಳೆಯೋ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿರಿ. ರಾತ್ರಿ ಮಾಡಿ ಎಲ್ಲ ಅಡುಗೆ ಮನೆ ಕ್ಲೀನ್ ಇದ್ಬಿಟ್ರೆ ಮನ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ. ಬೆಳಗ್ಗೆ ಎದ್ದು ಬಾಂಡೆ ತಿಕ್ಕು ಮತ್ತು ಎಲ್ಲ ಕೆಲಸ ಮಾಡಿ ನಾಷ್ಟ ಮಾಡೋ ನಟ್ಟಿಗೆ ಫುಲ್ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕಾಗಿ ರಾತ್ರಿನೇ ಕ್ಲೀನ್ ಮಾಡೋದು. ಮನು ಇದ್ರೆ ತನಗೆ ಹಚ್ಬೇಕಿಲ್ಲ ಮಮ್ಮಿ, ಎಲ್ಲ ನೀವೇ ಮಾಡಾಕತ್ತೀರಿ, ಎಷ್ಟೊತ್ತಕ್ಕಾಯ್ತು ನಿಂತ್ಬಿಟ್ಟು ಕಾಲು ನುಸ್ತಾವಿಲ್ಲ ಅಂತ ಅನಾಕತ್ತಿದ್ದ. ಇರ್ಲಿ ಬಿಡಪ್ಪ ಸ್ವಲ್ಪ ನುಸ್ತಾವೆ ಏನಾಗಲ್ಲ ಅಂತ ಅನಾಕತ್ತಿದ್ದೆ ರೀ. ಅಂದರೆ ಅವನಿಗೆ ನಾನು ಒಬ್ಬರೇ ಕೆಲಸ ಮಾಡೋದು ಇಷ್ಟನೇ ಆಗಂಗಿಲ್ಲ, ಎಲ್ಲರೂ ಮಾಡ್ತಾ ಇರಬೇಕು. ಯಾವಾಗಲೂ ಸ್ವಲ್ಪ ಜಾಸ್ತಿ ಹೆಲ್ಪ್ ಮಾಡ್ತಾ ಇರ್ತಂದ್ರೆ ನಾವು ಅಡುಗೆ ಮಾಡೋ ಮುಂದಾಗ ಒಬ್ಬರೇ ಮಾಡ್ತೀರಿ ನೀವು ನಿಮ್ಗೆ ಕಷ್ಟ ಆಗುತ್ತಂತ ಏನಾದರೂ ಮಾಡೋಕ್ಕೆ ಬರ್ತಾನೋ. ಇವಾಗೂ ಹಾಗೆ ಅನ್ನಕಂತಾನೆ ನೋಡ್ರಿ. ಎಲ್ಲನೂ ಅಡುಗೆನೂ ಮಾಡಿರಿ ಮತ್ತು ಹಿಟ್ಟನ್ನು ರುಬ್ಬಿದ್ರಿ, ತನೂ ಅಷ್ಟು ಬಾಂಡೆ ತೊಳಿತಿದ್ಲಲ್ಲ ಅಂತ ಅನ್ನಕತ್ತಿದ್ದ. ಆಕೆಗೆ ಸ್ವಲ್ಪ ಹೊಟ್ಟೆನೂ ಸುಸ್ತಾಗತ್ತೈತಪ್ಪ, ಅದಕ್ಕೆ ನಾನೇ ತೊಳೆದ್ಬಿಟ್ನಂತ ತೊಳ್ಯಾಕತ್ತೀನಿ ನೋಡ್ರಿ. ಮಧ್ಯಾಹ್ನ ತೊಳೆದಿತ್ತಿಲ್ಲ, ಸ್ವಲ್ಪ ಜಾಸ್ತಿನೇ ಇದ್ದು ಆ ಬಾಂಡೆ ಎಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಕಟ್ಟೆಲ್ಲ ನೀಟಾಗಿ ಮಾಡಿ ಇಟ್ಬಿಟ್ರೆ ಇತ್ತು. ಬೆಳಗ್ಗೆ ನೆಮ್ಮದಿಯಾಗಿ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೋದು. ಇಲ್ಲಾಂದರೆ ಬೆಳಗ್ಗೆ ನಾವು ಕಸ ಹುಡುಗಿ ಬಾಂಡೆ ತಿಕ್ಕಟ್ಟಿಗೆ ಫುಲ್ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗೋತ್ರಿ, ನಾಷ್ಟ ಮಾಡೋಕ್ಕೆ ಮನಸ್ಸೇ ಬರೋಂಗಿಲ್ಲ. ಅದಕ್ಕಾಗಿ ಈ ರೀತಿ ಮಾಡೋದು. ಫೈನಲಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಮನು ಇದ್ರೆ ನಾನು ಜಳಕ ಮುಗಿಸಿ ಬರಾಟಿಗೆ ಚಟ್ನಿಗೆ ರೆಡಿ ಮಾಡಾಕತ್ತಿದ್ದ. ಅಂದರೆ ಕೊಬ್ಬರಿ ಎಲ್ಲ ಕಟ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕಿದ್ದಾರೆ. ನಾನು ಬಂದುಬಿಟ್ಟು ಸ್ವಲ್ಪ ಅದಕ್ಕೆ ಉಪ್ಪು ಮತ್ತು ಬೆಲ್ಲ ಏನೇನು ಹಾಕಬೇಕೆಲ್ಲ ಹೇಳಾಕತ್ತಿದ್ದೆ. ಮನು ಇದ್ರೆ ಈ ಕಡೆ ಚಟ್ನಿ ರೆಡಿ ಮಾಡಾಕಂತ ನೋಡ್ರಿ. ಅಂದರೆ ನಾನು ಒಬ್ಬಳೇ ಏನಾದರೂ ಮಾಡಾಕಂದ್ರೆ ಹೆಲ್ಪ್ ಮಾಡ್ತಾನೆ ಇರ್ತಾನು. ಹಾಗಾಗಿ ಚಟ್ನಿ ಮಾಡಲೇನು ಮಮ್ಮಿ, ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡ್ಲೇನು, ಏನು ಮಾಡಲಿ ಅಂತ ಹೇಳ್ತಾ ಇರ್ತಾನೋ. ಈಗಿದ್ರೆ ಅದನ್ನ ಚಟ್ನಿಗೆಲ್ಲನೂ ಹಾಕಿಬಿಟ್ಟು ಸಾಂಬಾರು ಮಾಡೋಕೆ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡಾಕಂತ ನೋಡ್ರಿ. ನಾನು ಮಾಡ್ತೀನಿ ಬಿಡಪ್ಪಿನಿ, ಹೋಗಿ ಜಳಕ ಮಾಡ್ಬಾ ಅಂತ ಅನ್ನಕತ್ತಿದ್ದೆ. ಆದ್ರೂ ಇಲ್ಲ ಮಮ್ಮಿ, ಎಲ್ಲ ರೆಡಿ ಮಾಡಿಬಿಟ್ಟನೆ ಹೋಗ್ತೀನಿ, ಆಮೇಲೆ ನೀವು ಇಡ್ಲಿ ಹಾಕಾಕತ್ರಿ ಅಂತ ಅನ್ನಕತ್ತಿದ್ದ. ಇವತ್ತು ನಾನು ದಿಢೀರ್ ಬ್ಯಾಳೆ ಸಾಂಬಾರು ಮಾಡ್ಬೇಕಂತೇಳಿ ಆಲ್ರೆಡಿ ರೆಸಿಪಿ ಶೇರ್ ಮಾಡ್ಕೊಂಡು ಅಂತ ಅನ್ಸುತ್ತೆ. ಆಲ್ರೆಡಿ ಬ್ಯಾಳಿನ ತೊಳೆದ್ಬಿಟ್ಟು ಅಂದರೆ ನೆನ್ಸಾಕಿಟ್ಟಿದ್ದೀನಿ ರೀ. ಒಂದು ಕುಕ್ಕರಾಗ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಬೆನ್ಸ್ಕೊಂಡ್ಬಿಟ್ರೆ ಆಯಿತು. ಒಂದು 4-5 ವಿಷಲ್ ಕೂಗ್ಸಿದ್ರೆ ಆಯಿತು, ಸಾಂಬಾರು ರೆಡಿ ಆಗುತ್ತೆ. ಈಗಿನ ಮಕ್ಕಳಂತೂ ಯಾರು ಜಾಸ್ತಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ರೀ, ಎಲ್ಲ ಕೆಲಸ ಮಮ್ಮಿನೇ ಮಾಡಿ ಬಿಡು ಅಂತೇಳಿ ಸುಮ್ಮನೆ ಕುಂತು ಬಿಡ್ತಾರೋ. ಆದ್ರೆ ಮನು ಮಾತ್ರ ಆ ರೀತಿ ಮಾಡೋಂಗಿಲ್ಲ ನೋಡ್ರಿ. ಪ್ರತಿಯೊಂದ್ರಾಗೂ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾ ಇರ್ತಾನೋ. ತನೂ ಮಾಡ್ತಾವ್ರಿ, ಆದರೆ ತನಗೆ ಇಷ್ಟು ಮಾಡಿಬಿಡಮ್ಮ ಅಂತ ಒಪ್ಪಿಸ್ಬಿಡ್ಬೇಕ್ರಿ. ಆಕೆ ನಮ್ಮ ಸಂಗಟ ಬಂದು ಅದನ್ನ ಮಾಡು ಇದು ಮಾಡಂತೆ ಅಷ್ಟೊಂದು ಮಾಡೋಕ್ಕೆ ಹೋಗಂಗಿಲ್ಲ. ಇದನ್ನ ಮಾಡಿಬಿಡಮ್ಮ ಅಂತ ನಾನು ಹೇಳಿಬಿಟ್ಟು ಸುಮ್ಮನೆ ಕುಂತು ಬಿಡ್ತೀನಿ. ಅಂದರೆ ಸ್ವಲ್ಪಾಗಿ ಮೈಗಳ್ತಾರ ರೀ. ನಾವೆಲ್ಲ ಇದ್ದಾಗ ಅಷ್ಟು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸಂಗಿಲ್ಲ. ಇದನ್ನಿಷ್ಟು ಮಾಡಿಬಿಡಪ್ಪ ಅಂಥೇಳಿ ಫಿಕ್ಸ್ ಒಪ್ಪಿಸ್ಬಿಟ್ರೆ ಆಯಿತು. ಎಲ್ಲ ಮಾಡಿ ಇಟ್ಟಿರ್ತಾರೆ. ತನಗೂ ಎಲ್ಲ ಥರ ಅಡುಗೆ ಕೆಲಸ ಬರ್ತೈತ್ರಿ, ಆದರೆ ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ. ಸ್ವಲ್ಪ ಏನು ಬೇಕಾಗುತ್ತಲ್ಲ ಅದನ್ನ ಮಾಡ್ತಿರ್ತಾವೆ. ನಾಷ್ಟಕ್ಕೆ ಮಾಡಿಕೊಡೋದಾಗಲಿ, ಚಹಾ ಮಾಡಿಕೊಡೋದಾಗಲಿ ತನೂ ಮಾಡ್ತಾವೆ ಮತ್ತು ಮನೂ ಮಾಡ್ತಾನ್ರಿ. ಈಗಿದ್ರೆ ಚಟ್ನಿನ ರುಬ್ಬಿಟ್ಟು ಒಗ್ಗರಣೆ ಹಾಕಿಟ್ಟಿದ್ದಾರೆ, ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡಾಕಂತ ನೋಡ್ರಿ. ಈ ಕಡೆ ನಾನು ಸಾಂಬಾರ್ಗೆ ಒಗ್ಗರಣೆ ಹಾಕಬೇಕಂತ ಬೆಳ್ಳುಳ್ಳಿ ಶುಂಠಿನೂ ಕುಟ್ಬಿಟ್ಟು ಇಡಾಕಂತೀನಿ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಬಿಟ್ರೆ ಪಟ್ಟಂತೆ ಆಗುತ್ತೆ. ಒಬ್ಬರೇ ಮಾಡೋಕ್ಕಂದ್ರೆ ಬ್ಯಾಸ್ರೂ ಬರುತ್ತೆ. ಎಲ್ಲ ಹೆಣ್ಮಕ್ಳಿಗೆ ಒಂದು ಆಸೆ ಇರುತ್ತೆ ನೋಡ್ರಿ. ಅಂದರೆ ನಾವು ಹೆಣ್ಮಕ್ಳು ಕೆಲಸ ಮಾಡೋ ಮುಂದಾಗ ಗಂಡಾದವರು ಸುಮ್ಮನೆ ಏನೂ ಮಾಡ್ಲಿಕ್ಕಂದ್ರೂ ಸುಮ್ಮನೆ ನಿಂತ್ಬಿಟ್ರೆ ಮಾಡೋಕ್ಕೆ ಮನಸ್ಸು ಬರುತ್ತೆ. ಒಬ್ಬರೇ ನಾವು ಅಡುಗೆ ಮನೆಯಾಗ ದುಡಿತಾ ಇರೋದು, ಎಲ್ಲರೂ ಹೊರಗೆ ಆರಾಮ್ ಮೊಬೈಲ್ ನೋಡ್ಕೊತಿದ್ದ ನಮಗೂ ತ್ರಾಸ ಅನಿಸುತ್ತೆ. ಆದ್ರೂ ಏನು ಮಾಡೋಕ್ಕೆ ಆಗಂಗಿಲ್ಲ ರೀ. ಕೆಲವೊಬ್ಬರು ಮನೆಯೊಳಗೆ ಆ ರೀತಿನೂ ಮಾಡ್ತಾರೆ, ಕೆಲವೊಬ್ಬರು ಹೆಲ್ಪ್ನೂ ಮಾಡ್ತಾರೆ. ಆದಷ್ಟು ಹೆಲ್ಪ್ ಮಾಡೋದು ಒಳ್ಳೆಯದಂತ ನನಗೆ ಅನಿಸುತ್ತೆ. ಈಗ ಫೈನಲಿ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಚಟ್ನಿ ರೆಡಿ ಆಗೈತಿ. ಸಿಂಪಲ್ಲಾಗಿ ಸಾಂಬಾರ್ಗೆ ಒಗ್ಗರಣೆ ಹಾಕಾಕತ್ತಿದ್ದು ಎಣ್ಣೆ, ಜೀರಿಗೆ, ಸಾಸ್ವೆ ಮತ್ತು ಕುಟ್ಟಿಟ್ಟಿದ್ದ ಶುಂಠಿ, ಬೆಳ್ಳುಳ್ಳಿ, ಕರ್ಬೇವು ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಮತ್ತು ಕಟ್ ಮಾಡಿ ಇಟ್ಟಿದ್ದ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಚಲೋತ್ನಾಗ ಹುರ್ಕೊಂಡ್ಮೇಲೆ ಅದಕ್ಕೆ ಖಾರ, ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಟೊಮೊಟೊ ರುಬ್ಬಿದ್ದನ್ನು ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನೆನೆಸಿಟ್ಟಿದ್ದ ಬ್ಯಾಳಿನ ಹಾಕಿ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಕುದಿಸ್ಕೋಬೇಕಾಗುತ್ತೆ. ದಿಢೀರಾಗಿ ಒಂದೇ ಕುಕ್ಕರ್ ಒಳಗೆ ಈ ರೀತಿ ಸಾಂಬಾರು ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ. ಇಲ್ಲ ನಾವು ಬ್ಯಾಳಿ ಕುದಿಸಿ ಮತ್ತು ಅದಕ್ಕೆ ಒಗ್ಗರಣೆ ಹಾಕಿ ಮಾಡೋ ತನಕ ಲೇಟ್ ಆಗುತ್ತಲ್ಲ. ನಾನು ಕೆಲವೊಂದು ಸಲ ಈ ರೀತಿ ಮಾಡ್ತೀನಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ರೀ. ಮತ್ತು ಇನ್ನೊಂದು ರೀತಿ ಒಳಗೆ ಮಾಡ್ತೀನಲ್ಲ ಸಾಂಬಾರ್ಗೆ, ಅಂದರೆ ಮಸಾಲೆಲ್ಲ ರುಬ್ಬಿಟ್ಟು ಅದು ಅಂತೂ ಇದಕ್ಕೆ ಬೆಸ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ನಾನು
ಇದೇ ರೀತಿ ಸಿಂಪಲಾಗೆ ಮಾಡಾಕತ್ತಿದ್ದು ನೋಡಿರಿ. ಈ ಕಡೆ ಬ್ಯಾಳಿನ ನೆನ್ಸಕ್ಕೆ ಇಟ್ಟಿದ್ದೀನಿ, ಒಂದು ಅರ್ಧ ತಾಸು ಮೇಲೆ ಆಯಿತು. ಸ್ವಲ್ಪ ಚಲೋತ್ನಾಗೆ ಬ್ಯಾಳಿ ನೆನ್ಬಿಟ್ರೆ ಜಲ್ದಿನೂ ಬೆನಿಯುತ್ತೆ. ಮತ್ತು ನೆನೆಸ್ಬಿಟ್ಟು ಸಾಂಬಾರು ಮಾಡೋದ್ರಿಂದ ಅಸಿಡಿಟಿ ಆಗಲ್ಲ ತಿಂದಾಗ್ರಿ. ಅಂದರೆ ಎದೆ ಉರಿ ಬರುತ್ತಲ್ಲ ತೊಗರಿಬೇಳೆ ಸಾಂಬಾರೆಲ್ಲ ತಿಂದಾಗ, ಆ ರೀತಿ ಆಗಲ್ಲ ಅಂತ ಹೇಳತ್ರ ನಾನು ಕೇಳಿದ್ದು ನೋಡಿದ್ದು ಅಷ್ಟೇ ರೀ. ನನಗೂ ಅದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ. ಆದರೆ ಈ ರೀತಿ ಮಾಡಿದಾಗ ಸಾಂಬಾರು ತಿಂದಾಗ ಎದೆ ಉರಿ ಬರೋಂಗಿಲ್ಲ ಅಂತಾರೋ, ಅದಕ್ಕಾಗಿ ನಾನು ಇತ್ತೀಚೆಗೆ ನೆನೆಸ್ಬಿಟ್ಟು ಸಾಂಬಾರು ಮಾಡ್ಕೊಳಕತ್ತಿದ್ದು ನೋಡಿರಿ. ಎಲ್ಲ ಒಗ್ಗರಣೆ ಮಾಡಿ ಬ್ಯಾಳಿನೂ ಎಲ್ಲ ಹಾಕಿಬಿಟ್ಟು ಎಷ್ಟು ಬೇಕಷ್ಟು ನೀರು, ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಂದು 4-5 ವಿಷಲ್ ಕೂಗ್ಸಿದ್ರಾಯ್ತು, ಸಾಂಬಾರೇ ರೆಡಿ ಆಗುತ್ತೆ ನೋಡಿರಿ. ಈಗ ಸಾಂಬಾರನ್ನೂ ರೆಡಿ ಮಾಡೋಕೆ ಇಟ್ಬಿಟ್ಟು ಇಡ್ಲಿ ಹಿಟ್ಟನ್ನು ಸ್ವಲ್ಪ ಎತ್ತಿ ಇಟ್ಬಿಟ್ಟು ಆಮೇಲೆ ಉಳಿದಿದ್ದಕ್ಕೆ ಉಪ್ಪು ಅದು ಹಾಕಿಬಿಟ್ರೆ ಆಯ್ತು ಅಂತೇಳಿ ಹಾಕಾಕಂತೀನಿ ನೋಡಿರಿ. ಎಷ್ಟು ಸಾಫ್ಟಾಗಿ ಬಂದೈತಿ ಅಂದರೆ ನಾವು ಐಸ್ ಕ್ರೀಮ್ ಎಲ್ಲ ಎಷ್ಟು ಸಾಫ್ಟಾಗಿ ಇರ್ತೈತಲ್ಲ ಅದೇ ರೀತಿ ಬರಬೇಕು, ಆವಾಗನ ಇಡ್ಲಿ ಸಾಫ್ಟಾಗಿ ಬರ್ತಾವ್ರಿ. ಈಗ ಸ್ವಲ್ಪ ಜಾಸ್ತಿ ಇತ್ತಂತ ಎತ್ತಿ ಇಟ್ಟಿದ್ದೀನಿ ರೀ. ಮತ್ತು ನೆಕ್ಸ್ಟ್ ಬೇಕಂದ್ರೆ ಮಾಡ್ಕೋಬೋದು, ಇಲ್ಲ ನಾಳೆ ಇದೇ ಹಿಟ್ಟನ್ನು ಬಳಸ್ಬಿಟ್ಟು ನಾವು ದೋಸೆನಾದ್ರೂ ಮಾಡ್ಕೋಬೋದು. ಇದಕ್ಕೆ ನಾವು ಸೋಡಾ ಗಿಡ ಏನೂ ಹಾಕೋದು ಬೇಕಾಗಿಲ್ಲ ರೀ. ನೀವು ಬೇಕಂದ್ರೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಬೋದು, ಹಾಕ್ಲಿಕ್ಕಂದ್ರೂ ನಡೀತೈತ್ರಿ. ಮೊನ್ನೆ ಮಾಡಿದ್ದೆ ಅಲ್ರಿ ತಟ್ಟೆ ಇಡ್ಲಿ, ಅದೇ ರೀತಿ ಮಾಡಾಕತ್ತಿದ್ದು. ಒಂದು ಇಡ್ಲಿ ಒಳಗೆ 2-2 ಜನ ಆರಾಮ್ಸ್ರಿ ತಿನ್ಬೋದು, ಹೊಟ್ಟೆ ಫುಲ್ ಆಗಂಗ್ರಿ. 2 ಸಲ ಮಾಡ್ಕೊಂಬಿಟ್ರೆ ರಗಡೆ ಆಗುತ್ತೆ ನಮ್ಗೆ. ಒಂದು ಸಲ ನಾಯಿಗೆ ಅಷ್ಟೇ ಮಾಡೋದ್ರಿ, ಅಂದ್ರೆ 3 ಸಲ ಮಾಡಿಬಿಟ್ರೆ ರಗಡೆ ಆಗುತ್ತೆ. ಒಂದು 5-6 ನಿಮಿಷ ಬೆನ್ಸೋಕೆ ಟೈಮ್ ತಗೋತ್ರಿ. ಒಟ್ಟಿನಲ್ಲಿ ಒಂದು 10-15 ನಿಮಿಷ ಟೈಮ್ ಒಳಗೆ ಇಡ್ಲಿ ಎಲ್ಲರಿಗೆ ಆಗೋಷ್ಟು ಆಗಿಬಿಡ್ತಾವೆ. ಈಗ ಇದು ನಾವು ಊಟ ಮಾಡೋ ತಾಟಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಚಿಬಿಟ್ಟು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ಹಾಕಿ ಮ್ಯಾಲೆ ಬೇಕಂದ್ರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಖಾರದ ಪುಡಿನೂ ಹಾಕಿಬಿಟ್ಟು ಬೆನ್ಸ್ಕೋಬೋದು. ನಾನೊಂದು ಚಿಟಿಕೆಯಷ್ಟು ಕೆಂಪು ಖಾರದ ಪುಡಿನ ಉದುರಿಸ್ಬಿಟ್ಟಿದ್ದೀನಿ ರೀ, ನೋಡೋಕ್ಕೂ ಚಲೋ ಅನ್ಸುತ್ತಂತೇಳಿ. ಈ ಕಡೆ ಒಂದು ದೊಡ್ಡ ಬುಟ್ಟಿ ಒಳಗೆ ನೀರು ಹಾಕಿ ಸ್ಟ್ಯಾಂಡ್ ಇಟ್ಟಿದ್ದೆ ಅಲ್ರಿ, ಅದನ್ನು ನೀರಾಗಿ ಕುದಿಯೋಕೆ ಸ್ಟಾರ್ಟ್ ಆಗಿದ್ದು. ಇಡ್ಲಿ ಹಿಟ್ಟು ಹಾಕಿದ್ದ ಪ್ಲೇಟನ್ನು ಅದರೊಳಗೆ ಇಟ್ಬಿಟ್ಟು, ಅಂದರೆ ತಾಟ್ ಅಂತೀವಿ ನಾವು, ದೊಡ್ಡದಿರುತ್ತಲ್ಲ ಅದು ಬುಟ್ಟಿ ಒಳಗೆ ಅದು ತಾಟ್ ಇಟ್ಬಿಟ್ಟು ಮ್ಯಾಲೆ ಒಂದು ಈ ರೀತಿ ದೊಡ್ಡ ಪರಾತನ ಮುಚ್ಚಿದ್ದೀನಿ ರೀ. ಅಂದರೆ ತಾಟ್ ಮುಚ್ಚಿದ್ದೀನಿ, ಮುಚ್ಚಿ ಮ್ಯಾಲೆ ಕುಟ್ಟು ಕಲ್ಲನ್ನು ಇಟ್ಟಿದ್ದೀನಿ ನೋಡಿರಿ. ಅಂದರೆ ಒಳಗೆ ಸ್ವಲ್ಪ ಅದು ವೇಟ್ ಇಡ್ಲಿಕ್ಕಂದ್ರೆ ಜಲ್ದಿ ಬಿಸಿ ಎಲ್ಲ ಹೊರಗೆ ಬಂದುಬಿಡುತ್ತಲ್ಲ, ಮ್ಯಾಲೆ ಏನಾದರೂ ವೇಟ್ ಇಟ್ಟಾಗ ಜಲ್ದಿ ಬೆನಿಯುತ್ತಂತ ಆ ರೀತಿ ಮಾಡಿದ್ದು. ಆ ಕಡೆ ಅದು ಬೆನೆಟಿಗೆ ಒಂದು ಪ್ಲೇಟಿಗೆ ಈ ಕಡೆ ಮತ್ತಷ್ಟು ಎಣ್ಣೆ ಹಚ್ಕೊಂಡ್ಬಿಟ್ಟು ಇಡ್ಲಿ ಹಿಟ್ಟು ಹಾಕಿ ಇದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ಅದನ್ನ ಬೆಂದ ಕೂಡಲೇ ಅದನ್ನ ತೆಗೆದ್ಬಿಟ್ಟು ಇದನ್ನ ಇಟ್ಟರಾಯ್ತು ಅಂತೇಳಿ. ಈಗ ಆಲ್ರೆಡಿ 5-6 ನಿಮಿಷ ಆಯ್ತು ನೋಡಿರಿ, ಇಡ್ಲಿ ಬೆಂದ್ಬಿಟ್ಟು ರೆಡಿ ಆಗೈತಿ. ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ, ಜಲ್ದಿ ಬೆಂದ್ಬಿಡುತ್ತೆ. ಈಗ ನಮಗೆ ಡೌಟ್ ಇತ್ತಂದ್ರೆ ಒಂದು ಚಾಕು ತೊಗೊಂಡು ಚೆಕ್ ಮಾಡ್ಕೋಬೇಕು, ಹಿಟ್ಟು ಹತ್ತಿಲ್ಲ ಅಂದರೆ ಇದು ಬೆಂದೈತೆ ಅಂತ ಗೊತ್ತಾಗುತ್ತೆ ನೋಡಿರಿ. ನೆಕ್ಸ್ಟ್ ಪ್ಲೇಟ್ನು ಇಟ್ಬಿಟ್ಟು ಅದನ್ನು ಮುಚ್ಚಿಟ್ಟಿದ್ದೀನಿ ರೀ. ಒಂದು ಸ್ವಲ್ಪ 1-2-3 ನಿಮಿಷ ಅದು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಬೇಕ್ರಿ. ತಣ್ಣಗಾದ್ಮೇಲೆ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ರಾಯ್ತು. ಹಾಗಾದ್ರೆ ಸಿಂಪಲ್ಲಾಗೆ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿ ಬರ್ತಾವೆ ನೋಡಿರಿ. ಮೊನ್ನೆ ಒಂದು ಸಲ ನಾನು ಶೇರ್ ಮಾಡ್ಕೊಂಡಿದ್ದೆ, ಯಾರೆಲ್ಲ ಮಾಡಿದ್ರಿ ಮತ್ತು ಯಾರಿಗೆಲ್ಲ ಇಡ್ಲಿ ಮಸ್ತ್ ಬಂದಿದ್ದು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನಮಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವೆ, ನನಗಂತೂ ಸ್ಪೆಷಲಿಯಾಗಿ ಭಾಳ ಇಷ್ಟ ಆಗ್ತಾವೆ ನೋಡಿರಿ. ಎಷ್ಟು ಮೆತ್ತಗೆ ಬಂದವು. ಅನ್ನ ಮಾಡಿಕೊಟ್ರೆ ರೇಷನ್ ಅಕ್ಕಿದ್ದು ಯಾರೂ ತಿನ್ನಂಗಿಲ್ಲ ರೀ. ಅಂದರೆ ಒಲ್ಲ ಅನ್ಸುತ್ತೆ, ಬಿಸಿ ಇದ್ದಾಗ ಇಷ್ಟಪಡ್ತಾರೋ, ಸ್ವಲ್ಪ ತಣ್ಣಗಾದ ಕೂಡಲೇ ತಿನ್ನಕ್ಕೆ ಒಲ್ಲ ಅಂತ ಅನ್ಸುತ್ತೆ, ಸ್ವಲ್ಪ ಗಟ್ಟಿ ಥರ ಆಗುತ್ತಲ್ರಿ. ಈ ರೀತಿ ನೀವು ಇಡ್ಲಿ ಹಿಟ್ಟು ರೆಡಿ ಮಾಡಿಟ್ರೆ 1-2 ದಿವಸ ತನಕ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೋದು, ಇಡ್ಲಿ ಅಥವಾ ದೋಸೆ ರೀ. ಈಗ ನೆಕ್ಸ್ಟ್ ಪ್ಲೇಟ್ನು ಬೆಂದೈತೆ ನೋಡಿರಿ. ಅದಕ್ಕೆ ಸ್ವಲ್ಪ ಕರಿಬೇವಿನ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಮಸ್ತ್ ಹತ್ತೈತ್ರಿ. ಮತ್ತು ನಿಮಗೆ ಎಕ್ಸ್ಟ್ರಾ ಚಟ್ನಿ ಮತ್ತು ಸಾಂಬಾರು ಬೇಕಂತ ಅನ್ಸಂಗಿಲ್ಲ, ಅಷ್ಟು ಟೇಸ್ಟಾಗಿರುತ್ತೆ ನೋಡಿರಿ. ನಾನು ಈಗ ಅದೇ ಪ್ಲೇಟಿಗೆ ಸ್ವಲ್ಪ ಕರಿಬೇವಿನ ಚಟ್ನಿ ಪುಡಿ ಮತ್ತು ತುಪ್ಪನ ಹಾಕಿಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡಾಕತ್ತಿದ್ದು. ಹಾಗಾದ್ರೆ ಎಷ್ಟು ಮಸ್ತಾಗಿ ನೋಡ್ತಾ ಇದ್ರೇ ತಿನ್ಬೇಕನ್ಸುತ್ತೆ. ಮತ್ತು ಬಾಯಿ ಒಳಗಂತೂ ಇಟ್ಟರೆ ಹಾಗೆ ಕರಿಗಿ ಬಿಡ್ತಾರೆ, ಅಷ್ಟು ಮಸ್ತ್ ಬರ್ತಾವೆ. ಅವನು ಇದ್ರೆ ಬಂದುಬಿಟ್ಟು ನಾನು ಪಪ್ಪಾಗೆ ಪ್ಲೇಟ್ ಹಚ್ಕೊಡ್ತೀನಿ ಮಮ್ಮಿ ಅಂತ, ನೀವು ಹೋಗಿ ಕೂಡ್ರಿ ನಾನು ನಾಷ್ಟಕ್ಕೆ ಹಾಕೊಂಬರ್ತೀನಿ ಅಂತ ನಾಕತ್ತಿದ್ದ. ಇಲ್ಲಿ ಅಪ್ಪಿ ಅದು ಇನ್ನೂ ಸಾಂಬಾರು ರೆಡಿ ಆಗಿತ್ತಿಲ್ಲಲ್ರಿ, ಅದನ್ನ ವಿಷಲ್ ಬಿಟ್ಟ ತಕ್ಷಣ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಪ್ಲೇಟಿಗೆ ಹಾಕ್ತೀನಿ ಅಂತೇಳಿ ಮ್ಯಾಶ್ ಮಾಡಾಕಂತೀನಿ ನೋಡಿರಿ. ಸಾಂಬಾರು ರೆಡಿ ಆಗಿತ್ತ. ಈ ರೀತಿ ಚಲೋತ್ನಾಗ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕ್ರಿ. ಅಂದರೆ ಬ್ಯಾಳಿ ಎಲ್ಲ ಕುದ್ರಿತಾವೆ, ಭಾಳ ಹಿಟ್ಟು ಥರ ಆಗಿರಲ್ಲ ರೀ, ಉಪ್ಪು ಹಾಕಿರ್ತೀವಲ್ಲ ನಾವು. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ. ನೀವು ಅನ್ನಕ್ಕಾಗಲಿ ಇಡ್ಲಿಗಾಗಲಿ ಚಪಾತಿಗೆ ಕಡಕ್ ರೊಟ್ಟಿ ಸಂಗಟಂತೂ ಜಾಸ್ತಿ ಇಷ್ಟ ಆಗುತ್ತೆ ನೋಡಿರಿ.
ಈಗಿದ್ರೆ ಮನೂ ಪ್ಲೇಟ್ ಹಚ್ಚಿಬಿಟ್ಟು ಅವ್ರ ಪಪ್ಪಾಗೂ ಕೊಟ್ಟಾರಿ. ನನಗೂ ಇಟ್ಟಿದ್ದ, ನಾನು ಸಾಂಬಾರು ಅದನ್ನೆಲ್ಲ ಮುಗಿಸ್ಬಿಟ್ಟು ನಾನು ನಾಷ್ಟ ಮಾಡಾಕಂತೀನಿ ನೋಡ್ರಿ. ನಮ್ಮ ಮನು ಇದ್ರೆ ಭಾಳ ಕೇರ್ ಮಾಡ್ತಾನು. ಅಂದರೆ ಎಲ್ಲರಿಗೂ ಅಷ್ಟೇ ರೀ, ನನಗಾದರೂ ಅಷ್ಟೇ, ಅವ್ರ ಪಪ್ಪಾಗಾದರೂ ಅಷ್ಟೇ. ಅವ್ರ ಪಪ್ಪ ಮಾತ್ರ ಯಾವುದಕ್ಕೂ ಕೇರೇ ಇಲ್ಲ ರೀ. ಅವ್ರ ಲೋಕದೊಳಗೆ ಅವರು ಇರ್ತಾರೋ, ಏನು ಮಾಡೋಕ್ಕಾಗಂಗಿಲ್ಲ. ಎಲ್ಲರಿಗೀಗ ಇಡ್ಲಿ ಬೇಕೇನು ಮಮ್ಮಿ, ಇಡ್ಲಿ ಬೇಕೇನು ಪಪ್ಪ ಅಂತೇಳಿ ಕೇಳ್ತಾ ಇದ್ದ. ಸಾಕನು ಅಂತ ಅನ್ನಂಗಿಲ್ಲ ರೀ. ಸಾಕಂದ್ಬಿಟ್ರೆ ಎಲ್ಲಿ ಮುತ್ತು ಉದುರು ಬಿಡ್ತಾವೆ ಅನ್ನಂಗೆ ಮಾಡ್ತಾರೋ. ಇಲ್ಲಪ್ಪ ಸಾಕಂದ್ಬಿಟ್ರೆ ಮುಗ್ದೇ ಹೋಗ್ತೈತಿ, ಅದನ್ನೂ ಅನ್ನಂಗಿಲ್ಲ. ಈಗಿದ್ರೆ ಮಧ್ಯಾಹ್ನ ಇದ್ರೆ ಇಡ್ಲಿ ಮಾಡಿದ್ದೆ ಅಲ್ರಿ. ಬೆಳಗ್ಗೆದು ಇಡ್ಲಿ ತಿಂದುಬಿಟ್ರೆ ಮಧ್ಯಾಹ್ನ ನನಗೆ ಎದೆ ಉರಿಯಾಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದೇ ಟೈಮ್ ರೀ, ದೋಸೆ ಆಗಲಿ ಇಡ್ಲಿ ಪಡ್ಡು ಮಾಡಿದಾಗ 2 ಟೈಮ್ ತಿಂದುಬಿಟ್ರೆ ಜಾಸ್ತಿ ಪಿತ್ತ ಆಗುತ್ತೆ. ಹಂಗಾಗಿ ನಾನು ಎಲ್ಲರೂ ಮನು ಮತ್ತು ತನು ಇಡ್ಲಿನೇ ತಿಂದರು. ನನಗಷ್ಟೇ ಅದು ಎದೆ ಉರಿತಂತ ನಾನು ಸಜ್ಕ ಮಾಡಾಕತ್ತಿದ್ದು. ಅಂದ್ರೆ ತನು ಮನುಗೆ ಸಜ್ಕ ಅಂದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ರೀ. ನನಗೆ ಸ್ವಲ್ಪ ಸ್ವೀಟ್ ತಿಂದರೆ ಇಷ್ಟ ಆಗುತ್ತೆ. ಅದಕ್ಕಾಗಿ ಇದು ಬೇರೆ ಉದ್ದ ಸಜ್ಕ ಮಾಡಿಬಿಟ್ಟು ಹಾಲು ತುಪ್ಪ ಹಾಕ್ಕೊಂಡು ತಿಂದ್ರೆ ಆಯಿತು. ಇದ್ರ ಮುಂದೆ ಮತ್ತೇನು ಬೇಕಂತ ಅನ್ಸಂಗಿಲ್ಲ ರೀ. ನಮ್ಮ ಉತ್ತರ ಕರ್ನಾಟಕ ಊಟ ಅಂದ್ರೇ ಎಲ್ಲದ್ರೊಳಗೂ ಮಸ್ತ್ ನೋಡ್ರಿ. ಈಗ ಮಧ್ಯಾಹ್ನ ಸ್ವಲ್ಪ ಹೊರಗಡೆ ನಿಂತಿದ್ದೆ. ಅಲ್ಲಿ ಮನೆ ಮುಂದೆ ಮನೆ ಇತ್ತಲ್ರಿ. ಪಾಪ ಸಣ್ಣ ಮಕ್ಕಳು ಈ ನಾಯಿ ಹತ್ರ ಬರ್ತಾವೆ, ಅವ್ರ ಮಮ್ಮಿ ಎತ್ಕೊಂಡು ಹೋಗ್ತಾರೋ, ಮತ್ತು ಅವ್ರು ಬಿಟ್ಟ ತಕ್ಷಣ ಮತ್ತೆ ಓಡಿ ಬರತ್ತಾರೋ. ಆದರೆ ಸಂಭಾಯ್ತೈತ್ರಿ, ಯಾವುದೇ ರೀತಿ ಕಡಿಯೋದಾಗಲಿ ಬಗಳೋದಾಗಲಿ ಮಾಡಂಗಿಲ್ಲ. ಮಧ್ಯಾಹ್ನ ಸಜ್ಕ ಮಾಡಿದ್ದೆ, ಬೆಳಗ್ಗೆನೂ ಇಡ್ಲಿ ಮಾಡಿದ್ದೆ ಅಲ್ರಿ. ಸಂಜೆಗೆ ಚಪಾತಿ ಮಾಡ್ಲಿಕ್ಕಂದ್ರೆ ನಡೆಯಂಗಿಲ್ಲ ರೀ. ಹಾಗಾಗಿ ಚಪಾತಿ ಮಾವಿನ ಹಣ್ಣಿನ ಸೀಕರ್ಣಿ ಮಾಡಿರಿ ಅಂತೇಳಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಏನಕ್ಕ ಬರೀ ಮಾಡೋದು ತಿನ್ನೋದನ್ನ ಮಾಡ್ತಿರಲ್ಲ ಅಂತ ಅನ್ಬೋದು ನೀವು. ಅದನ್ನೇ ತೋರಿಸ್ಬೇಕಾಗೋದ್ರಿ, ಮತ್ತೇನು ಶೇರ್ ಮಾಡ್ಕೊಳಕ್ಕಾಗುತ್ತೆ. ನಮ್ಮ ಹೆಣ್ಮಕ್ಳ ಕೆಲಸ ಏನಂದ್ರೆ ಬರೀ ಮಾಡೋದು, ಮತ್ತೊಬ್ಬರಿಗೆ ಕೊಡೋದು, ನಾವು ತಿನ್ನೋದು ಅಷ್ಟೇ ಕೆಲಸ ಅಲ್ರಿ. ಮನ್ಯಾಗ ಇದ್ಮೇಲೆ ಇದನ್ನೇ ಬಿಟ್ಟು ಮತ್ತೇನು ಮಾಡೋಕ್ಕಾಗಂಗಿಲ್ಲ. ಹೊಲ ಇದ್ದವರಾದ್ರೆ ನಾವು ಹೊಲ್ದಾಗ ಹೋಗಿ ಕೆಲಸ ಮಾಡ್ತಾರೆ. ಮನೆಯಾಗಿದ್ದವ್ರಿಗೆ ಮಾತ್ರ ಮಾಡೋದು ತಿನ್ನೋದು ಮತ್ತೊಬ್ರಿಗೆ ಕೊಡೋದು ಅದೇ ಕೆಲಸ ಆಗುತ್ತೆ. ಈಗಿದ್ರೆ ಹಿಟ್ಟನ್ನು ಕಲಸಿ ಇಟ್ಬಿಟ್ಟು ಅಡುಗೆನೂ ಮಾಡ್ದೆ ನೋಡ್ರಿ. ಫೈನಲಿ ಅನ್ನ ಮಾಡಿದೆ. ಬೆಳಿಗ್ಗೆ ಮಾಡಿದ್ದು ಸಾಂಬಾರು ಇತ್ತು, ಸ್ವಲ್ಪ ಜಾಸ್ತಿನೇ ಆಗಿತ್ತು. ಸಾಂಬಾರು ಜಾಸ್ತಿನೇ ಮಾಡಿದ್ರಿ. ಸಾಂಬಾರು ಮತ್ತು ಇತ್ತಂತ ಅನ್ನ ಮಾಡಿಬಿಟ್ಟು ಚಪಾತಿ ಸೀಕರ್ಣಿ ಮಾಡಿದೆ ರೀ. ಪಲ್ಯನೂ ಮಾಡೋಕ್ಕೆ ಹೋಗಲಿಲ್ಲ, ಮತ್ತು ಖರ್ಚಾಗಂಗಿಲ್ಲಲ್ರಿ. ಹಾಗಾಗಿ ಎಲ್ಲನೂ ಅಡುಗೆ ಮಾಡಿಬಿಟ್ಟು ತಂದು ಇಡಾಕತ್ತೀನಿ. ಮನು ಇದ್ರೆ ಅವ್ರ ಫ್ರೆಂಡ್ ಬರ್ತಡೇ ಐತಂತ ಹೋಗಿದ್ದಾನು. ಅವ್ನು ಬರೋದು ಲೇಟ್ ಆಗುತ್ತಂತಂದ. ಹಾಗಾಗಿ 9 ಗಂಟೆ ಆಕೈತಂದ. ಅದಕ್ಕಂತೇಳಿ ಚಪಾತಿ ಎಲ್ಲ ತಣ್ಣಗಾಗ್ಬಿಟ್ರೆ ಅಷ್ಟು ರುಚಿ ಅನ್ಸಂಗಿಲ್ಲ ರೀ ಸೀಕರ್ಣಿ ಸಂಕಟ್ ತಿನ್ನಾಕ. ಅದಕ್ಕಂತ ಎಲ್ಲರಿಗೂ ಪ್ಲೇಟ್ ಹಚ್ಚಿ ಕೊಡಾಕಂತೀನಿ ನೋಡ್ರಿ. ಮನುಗಿದ್ರೆ ಸೀಕರ್ಣಿನೂ ಇಷ್ಟ ಆಗಂಗಿಲ್ಲ. ಫಸ್ಟ್ ಒಂದು ಸ್ವಲ್ಪ ತಿಂದಿದ್ದ, ಆದರೆ ಈ ಸೀಕರ್ಣಿ ಅಂದ್ರೆ ಒಲ್ಲಂತ ಅನ್ನಕತ್ತಾನೆ, ಯಾಕೇನೋ ಗೊತ್ತಿಲ್ಲ. ಈಗ ಎಲ್ಲರಿಗೂ ಪ್ಲೇಟ್ ಹಚ್ಚಿ ನಾವು ಊಟ ಮಾಡಾಕಂತೀವಿ ನೋಡ್ರಿ. ಇನ್ನು ಊಟ ಮುಗಿಸ್ಬಿಟ್ರೆ ಆಯಿತು. ಮತ್ತು ಬಣೆ ತೊಳಿ ಮತ್ತೆಲ್ಲ ಕ್ಲೀನ್ ಮಾಡು, ಅದು ಕೆಲಸ ಸ್ಟಾರ್ಟ್ ಆಗುತ್ತೆ. ಹೆಣ್ಮಕ್ಳಿಗೆ ರೆಸ್ಟ್ ಅನ್ನೋದು ಇರೋಂಗಿಲ್ಲ ನೋಡ್ರಿ. ನಮ್ಮ ಊಟ ಎಲ್ಲ ಮುಗಿದ್ದ. ಇನ್ನು ನಾಯಿನೂ ಬಂದಿದ್ದು, ಅವಕ್ಕಷ್ಟು ಊಟ ಹಾಕಿದ್ರೆ ಆಯ್ತಂತೇಳಿ ಅನ್ನ ಮತ್ತು ಹಾಲು ಕಲ್ಸ್ಕೊಂಡು ಬರಾಕಂತೀನಿ ನೋಡ್ರಿ. ಅನ್ನ ಇನ್ನೂ ಬಿಸಿ ಇತ್ತು, ಅದಕ್ಕಾಗಿ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಕಲ್ಸಾಕತ್ತಿದ್ದೆ. ಆದರೆ ಇಬ್ಬರು ನೋಡ್ಕೊತ ನಿಂತು ಬಿಟ್ಟಿದ್ರು, ಈ ಕಡೆ ಒಬ್ಬರು ಈ ಕಡೆ ಒಬ್ಬರು. ನಿಂದ್ರಿ ಸ್ವಲ್ಪ ತಣ್ಣಗಾಗಲಿ ಹಾಕ್ತಂತ ಅನ್ನಕತ್ತಿದ್ದೆ. ಅವಕ್ಕೆ 2 ಬುಟ್ಟಿ ಇಡಬೇಕಾಗೈತಿ ರೀ, ಒಂದೇ ಆಗೈತಿ. ಅದು ಬೇರೆ ಕಡೆ ಅದಾವು ನೋಡಿ ತೆಗೆದು ಇಡಬೇಕಾಗೈತಿ. ನನ್ನ ಮಗಳು ಇದ್ರೆ ಎರಡಕ್ಕೂ ಇದು ಬೊಗಣಿ ಒಳಗೆ ಹಾಕ್ರೆ ಮಮ್ಮಿ ಒಂದಕ್ಕೆ ಕೆಳಗೆ ಹಾಕಕ್ಕೆ ಹೋಗ್ಬೇಡ್ರಿ ಅಂತ ಅನ್ನಕತ್ತಿದ್ಲು. ನಮ್ಮ ಮನೆಯವರಿದ್ರೆ ಕೆಳಗಡೆ ಹಾಕಿಬಿಡು ತಿಂತೈತಿ, ಅಲ್ಲಿ ಸ್ವಚ್ಛನೇ ತೊಳೆದಿ ಎಲ್ಲ ಬೆಳಗ್ಗೆನೆ ಅಂತ ಅನ್ನಕತ್ತಿದ್ರು. ಹಾಗಾಗಿ ಕೆಳಗಡೆ ಪರ್ಸಿ ಮೇಲನ ಹಾಕಿದೆ ನೋಡ್ರಿ. ನಾಯಿಗೆ ಹಾಕೊಂಬಂದಾಗ ಯಾವುದೇ ರೀತಿ ಹಸಿದಾಗಲಿ ಹಾಳಾಗಿದ್ದಾಗಲಿ ಹಾಕಕ್ಕೆ ಹೋಗಬಾರ್ದು. ಯಾಕಂದ್ರೆ ಅದು ಒಂದು ಜೀವಿ ಅಲ್ರಿ. ಅಂಥದ್ದು ಇಂಥದ್ದು ಹಾಕಿಬಿಟ್ರೆ ಪಾಪ ಅವಕ್ಕೂ ತಿನ್ನೋಕೆ ಕಷ್ಟ ಆಗುತ್ತೆ. ಈಗ 2ಕ್ಕೂ ಊಟನೂ ಹಾಕ್ದೆ ನೋಡ್ರಿ. ಮನು ಬಂದ ಕೂಡಲೇ ಅದನ್ನೇ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನಾನು ಹಾಕಿಬಿಟ್ರು ಊಟ ಹಾಕಿರಿಲ್ಲ ಅಂತೇಳಿ ಅದಕ್ಕೆ ಹಾಕಿಬಿಟ್ಟೆ. ಅವ ಬರೋದು ಲೇಟ್ ಆಗುತ್ತೆ ಅಂತೇಳಿ ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋದ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.